ಹಾಯ್! ಎಲ್ರಿಗೂ ನಮಸ್ತೆ. ಸೋಮವಾರದ ಮಿನಿ ವ್ಲಾಗು. ಇವತ್ತು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೀನಿ. ಒಂಥರ ವರ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಯಾವಾಗಲೂ ದೇವ್ರ ಹತ್ರ ಪ್ರೇ ಮಾಡ್ತೀನಿ, ಇಂಥ ದಿನಗಳು ಬರಲೇಬಾರ್ದು ಅಂತ ಹೇಳಿ. ಕೆಲವೊಂದು ಸರಿ ಹಿಂಗಾದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ, ರಾತ್ರಿ ಇಡೀ ವೈಭವ್‌ಗೆ ವಿಪರೀತ ಜ್ವರ. ಅಸಲು ಏನು ಮಾತಾಡ್ತಿದ್ದಾನೆ, ಎಷ್ಟೊಂದೆಲ್ಲ ಕನ್ವರ್ಸ್ತಿದ್ದಾನೆ, ಇದನ್ನು ನಾನು ನೋಡೇ ಇಲ್ಲ. ಎಷ್ಟೊಂದೆಲ್ಲ ಭಯ ಆಗ್ಬಿಟ್ಟಿತ್ತು ನನಗೆ ರಾತ್ರಿ. ಯಾವಾಗ ಆರಾಮಾಗ್ತಾನೆ ಏನು ಅಂತ ಹೇಳಿ. ಯಾಕಂದರೆ ನನಗೆಷ್ಟೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡನು, ಮಾಡೋಕ್ಕಾಗಲ್ಲ ಅಂದರೂ ಕೂಡನು ಮಕ್ಕಳಿಗೋಸ್ಕರ ಎದ್ದು ಅವರಿಗೆ ಬೆಳಗ್ಗೆ ಸ್ಕೂಲಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ, ಊಟ ಮಾಡಿಸಿ ಕಳಿಸಿದ ಮೇಲೇ ರೆಸ್ಟ್ ಮಾಡ್ತೀನಿ. ಅಂಥದ್ರಲ್ಲಿ ಮೊನ್ನೆ ಗಣೇಶ ಹೋಗೋ ಟೈಮಲ್ಲಿ ಪೌಡ್ರೆಲ್ಲ ಉಗ್ಗಿ ಆಟ ಆಡಿದ್ದಾರೆ. ಅದರಿಂದ ಸ್ವಲ್ಪ ಅಲರ್ಜಿ ಆಗಿ ನೆಗಡಿ ಬಂತು. ಆಮೇಲೆ ಕೆಮ್ಮು ಬಂತು. ಆ ಕೆಮ್ಮಿ ಅಷ್ಟೊಂದೆಲ್ಲ ಜ್ವರ ಬಂದಿದೆ. ವೈಶು ಕೂಡ ಕೆಮ್ಮಿದೆ, ನೆಗಡಿ ಇದೆ, ಸ್ಕೂಲಿಗೆ ಹೋಗೋದು ಬೇಡ ಅಂದರೆ ಅವಳು ಕೇಳೋಕ್ಕೆ ರೆಡಿ ಇಲ್ಲ. ಇಲ್ಲ ನಾನು ಹೋಗ್ತೀನಿ ಅಂತ ರೆಡಿಯಾಗಿದ್ದಾಳೆ. ಸೊ ಅವಳಿಗೋಸ್ಕರ ಇಲ್ಲಿ ದೋಸೆ ಹಾಕ್ಕೊಡ್ತಿದ್ದೀನಿ. ಬಾಕ್ಸಿಗೋಸ್ಕರ ಸ್ವಲ್ಪ ಸೆಟ್ ದೋಸೆ ಥರ ಹಾಕ್ಕೊಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ. ಕೆಲವೊಂದು ಸರಿ ಪ್ರತಿದಿನ ನನ್ನ ಮಕ್ಕಳಿಗೆ ಹೆಲ್ದಿಯಾಗಿರೋದನ್ನು ಕೊಡ್ತೀನಿ. ಹೆಲ್ದಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನಾದರೂ ದೃಷ್ಟಿ ಆಯಿತಾ ಅಂತ ಕೆಲವೊಂದು ಸರಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಬೆಳಿಗ್ಗೆ ಹೇಳೋಕ್ಕಾಗ್ತಿಲ್ಲ, ಏನೂ ಕೆಲಸ ಮಾಡೋಕ್ಕಾಗ್ತಾನೇ ಇಲ್ಲ. ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಕೈ ಕಾಲೇ ಆಡಲ್ಲ. ಈ ಮೊಸರನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದರು ಅಂತ ಮಾಡ್ಕೊಂಡಿದ್ದೀನಿ. ತಿನ್ನೋಕ್ಕೆ ಕೂಡ ಮನಸ್ಸಿಲ್ಲ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ, ಮೆಡಿಸನ್ ಎಲ್ಲ ಕೊಟ್ಟಿದ್ದರು. ಸೊ ಹಾಕಿ ಮಲಗಿಸಿದ್ದೀನಿ. ಯಾವ ಕೆಲಸನೂ ಮಾಡಿಲ್ಲ, ಎಲ್ಲ ಹಾಗೇ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.